ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಈ ಶ್ಲೋಕವೇ ಆ ಬೇಡನಿಗೆ ಶಾಪವಾಯಿತಲ್ಲ ಎಂಬ ಚಿಂತೆಯಲ್ಲಿರುವಾಗ ಬ್ರಹ್ಮದೇವ ಪ್ರತ್ಯಕ್ಷನಾದ. ಕ್ರೌಂಚ ಪಕ್ಷಿಯ ವಧೆಯಿಂದ ಮನನೊಂದು ನೀನು ಆ ಬೇಡನಿಗೆ ಶಾಪ ಕೊಟ್ಟು, ಆ ಶಾಪವೇ ಶ್ಲೋಕ ರೂಪದಲ್ಲಿ ನಿನಗೆ ಅರಿವಿಲ್ಲದೆ ನಿನ್ನ ಬಾಯಿಂದ ಹೊರಬಂದಿದೆ. ಶೋಕವೋ ಶ್ಲೋಕವೋ, ನಾ ಶಾಪ ಕೊಟ್ಟ ಅಚಾತುರ್ಯ ನನ್ನನ್ನು ಬಾಧಿಸುತ್ತಿದೆ ಬ್ರಹ್ಮದೇವ. ಇದೊಂದು ನೆಪ ಮಹರ್ಷಿ. ನನ್ನ ಪ್ರೇರಣೆಯಿಂದಲೇ ಮಾನಿಷಾದೆಂಬ ಶ್ಲೋಕ ನಿನ್ನ ಬಾಯಿಂದ ಹೊರಬಂದಿದೆ. ಏಕೆಂದರೆ ಇದೇ ಛಂದಸ್ಸಿನಲ್ಲಿ ಮಹಿಮಾನ್ವಿತನಾದ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಕಾವ್ಯರೂಪದಲ್ಲಿ ರಚಿಸು. ಹೀಗೆ ಬ್ರಹ್ಮದೇವನೇ ರಾಮಾಯಣ ರಚಿಸುವಂತೆ ಆದೇಶ ನೀಡಿದ. ಅವನ ಕೃಪೆಯಿಂದ ಶ್ರೀರಾಮಾಯಣ ತಾನಾಗಿ ರಚನೆಯಾಯಿತು. ಗುರುದೇವ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ರಾಮಾಯಣ ಅತ್ಯಂತ ಮಹಿಮೆಯುಳ್ಳ ಕಾವ್ಯವೆಂಬ ಭಾವನೆ ಬರುತ್ತಿದೆ. ಆ ಕಾವ್ಯದ ನಾಯಕನಾದ ಶ್ರೀರಾಮನು ನಿಜವಾದ ಪುರುಷೋತ್ತಮನೆನಿಸುತ್ತಿದೆ. ಹೌದು ಮಕ್ಕಳೇ, ಆ ಮಹಿಮಾನ್ವಿತನಾದ ಶ್ರೀರಾಮನ ಚರಿತೆಯನ್ನು ನೀವು ನಿಮ್ಮ ಗಾಯನದ ಮೂಲಕ ಲೋಕವಿಖ್ಯಾತಗೊಳಿಸಬೇಕು. ಅದು ನಮ್ಮ ಭಾಗ್ಯ ಗುರುದೇವ. ನಿಮ್ಮ ಆದೇಶದಂತೆ ನಾವು ರಾಮಾಯಣವನ್ನು ಪ್ರಚಾರ ಮಾಡುತ್ತೇವೆ. ಬಹಳ ಸಂತೋಷ, ಬಹಳ ಸಂತೋಷ. ಮಕ್ಕಳೇ, ನೀವು ಅತ್ಯಂತ ಶೀಘ್ರಗ್ರಾಹಿಗಳು. ಬೇಗ ಕಲಿಯುವ ಸಾಮರ್ಥ್ಯವಿದೆ. ಈ ಕಾವ್ಯ ಗಾಯನ ನಿಮಗೆ ಸಿದ್ಧಿಸುತ್ತದೆ. ನೀವು ಸತತವಾಗಿ ಅಭ್ಯಾಸ ಮಾಡಿ ಇದನ್ನು ಕರಗತ ಮಾಡಿಕೊಳ್ಳಲೇಬೇಕು. ಹಾಗೇ ಆಗಲಿ ಗುರುದೇವ. ನಾವು ಈಗಿನಿಂದಲೇ ರಾಮಾಯಣ ಗಾಯನದ ಅಭ್ಯಾಸವನ್ನು ಆರಂಭಿಸಲು ಸಿದ್ಧರಾಗಿದ್ದೇವೆ. ಒಳ್ಳೆಯದು, ಆರಂಭಿಸೋಣವೇ? ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹು ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಹೌದು, ಅತ್ತೆಯವರು ತಾನೇ ಸುಮ್ಮನೆ ಬಿಡುತ್ತಾರೆಯೇ? ಬೇಡ ಬೇಡ, ನಮ್ಮ ಸಹೋದರಿ ಬೊಂಬೆಯಾಗುವುದು ಬೇಡ. ಅವಳಿಗೆ ಬೊಂಬೆ ಅಂತ ಕಂದನಾಗಲಿ. ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರುತ್ತೀರಾ? ಈಗ ಇದೇ ತಾನೇ ಪ್ರಮುಖ ವಿಷಯ. ನಮ್ಮ ಅರಮನೆಯಲ್ಲಾಗಲಿ ನಗರದಲ್ಲಾಗಲಿ ಇದನ್ನು ಬಿಟ್ಟು ಬೇರೆ ವಿಷಯವೇನಿದೆ? ಈಗ ಇದೇ ತಾನೇ ಪ್ರಮುಖ ವಿಷಯ. ನಮ್ಮ ಅರಮನೆಯಲ್ಲಾಗಲಿ ನಗರದಲ್ಲಾಗಲಿ ಇದನ್ನು ಬಿಟ್ಟು ಬೇರೆ ವಿಷಯವೇನಿದೆ? ಉರ್ಮಿಳೆ, ಸ್ವಾಮಿ, ಏನನ್ನು ಯೋಚಿಸುತ್ತಿರುವೆ? ಏನು ಯೋಚಿಸಲಿ ಸ್ವಾಮಿ? ಬೇಡವೆಂದರೂ ನೆನಪುಗಳು ಮತ್ತೆ ಮತ್ತೆ ಕಾಡುತ್ತವೆ. ಹೃದಯ ಭಾರವಾಗುತ್ತದೆ. ವರ್ಣಿಸಲಾಗದಂತ ವೇದನೆಯಾಗುತ್ತದೆ. ಯಾವ ನೆನಪುಗಳು ಉರ್ಮಿಳೆ? ಸಹೋದರಿ ಸೀತೆಯನ್ನು ಬಿಟ್ಟು ಬೇರೆ ಯಾವ ನೆನಪಿರುವುದಕ್ಕೆ ಸಾಧ್ಯ? 12 ವರ್ಷಗಳಾದವಲ್ಲವೇ ಅವಳು ನಮ್ಮಿಂದ ದೂರವಾಗಿ? ಹೌದು, ನಾನು ಅತ್ತಿಗೆಯನ್ನು ಅರಣ್ಯದಲ್ಲಿ ಬಿಟ್ಟು ಬಂದು 12 ವರ್ಷಗಳಾಗಿ ಹೋದವು. ಕಾಲ ಎಷ್ಟು ನಿಷ್ಕರುಣವಾಗಿ ಮುಂದೆ ಹೋಗುತ್ತದೆ ಉರ್ಮಿಳೆ. ಆಗ 14 ವರ್ಷ, ಈಗ 12 ವರ್ಷ. ಆಗ 14 ವರ್ಷಗಳು ಕಳೆದ ಮೇಲೆ ನನ್ನ ಸಹೋದರಿ ಮತ್ತೆ ಬಂದೇ ಬರುತ್ತಾಳೆಂಬ ಭರವಸೆ ಇತ್ತು. ಆದರೆ ಈಗ ಆ ಭರವಸೆಯೇ ಇಲ್ಲ. ದುಃಖ ಪಡಲೆಂದೇ ಹುಟ್ಟಿರಬೇಕು ಸೀತೆ. ನನ್ನ ತಪ್ಪಿಲ್ಲದೆ ಎಲ್ಲಾ ಯಾತನೆಯನ್ನು ಅವಳೊಬ್ಬಳೆ ಅನುಭವಿಸಲು ಅವಳು ಮಾಡಿದ ಪಾಪವಾದರೂ ಏನು ಸ್ವಾಮಿ? ಅತ್ತಿಗೆಯೊಬ್ಬರೇ ದುಃಖಿಸುತ್ತಿಲ್ಲ ಉರ್ಮಿಳೆ, ನೀವು ದುಃಖಿಸುತ್ತಿರುವಿರಿ, ನಾವು ದುಃಖಿಸುತ್ತಿದ್ದೇವೆ. ಸ್ವತಃ ರಾಮಚಂದ್ರನೇ ಭರಿಸಲಾಗದ ದುಃಖವನ್ನು ಎದೆಯಲ್ಲಿಟ್ಟುಕೊಂಡು
ರಾಜನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ. ಇಷ್ಟು ಕಾಲ ಕಳೆದ ಮೇಲೂ ನನ್ನ ಸಹೋದರಿಗೆ ಈ ಶಿಕ್ಷೆಯೇ? ಈಗಲಾದರೂ ನೀವು ನಿಮ್ಮ ಸಹೋದರನ ಮನವೊಲಿಸಿ ಸೀತೆಯನ್ನು ಮತ್ತೆ ಅಯೋಧ್ಯೆಗೆ ಕರೆತರಲು ಪ್ರಯತ್ನಿಸಬಹುದಲ್ಲವೇ? ಇಲ್ಲ ಊರ್ಮಿಳೆ, ಅದು ಎಂದಿಗೂ ಸಾಧ್ಯವಿಲ್ಲ. ಸಹೋದರನ ನಿರ್ಧಾರ ಅಷ್ಟು ಸುಲಭವಾಗಿ ಬದಲಾಗುವುದಿಲ್ಲವೆಂದು ನಿನಗೆ ಗೊತ್ತಿಲ್ಲವೇ? ಅತ್ತಿಗೆಯನ್ನು ಅರಣ್ಯಕ್ಕೆ ಕಳಿಸುವಂತೆ ಮಾಡಿದ ವಿಧಿಯೇ ಅವರನ್ನು ಮತ್ತೆ ಅಯೋಧ್ಯೆಗೆ ಕರೆತರುವಂತೆ ಮಾಡಬೇಕು. ಏನು ವಿಧಿಯೋ ಏನು, ನನ್ನ ಸಹೋದರಿ ಸೀತೆಯನ್ನು ನಿರ್ದಯವಾಗಿ ಬೇಟೆಯಾಡಿ ಬಿಟ್ಟಿತು. ಒಂದು ಮಾತು ಸ್ವಾಮಿ, ನಾವಂತೂ ಹೋಗಿ ಸೀತೆಯನ್ನು ನೋಡಿ ಬರಲು ರಾಮಚಂದ್ರ ಅನುಮತಿ ನೀಡುವುದಿಲ್ಲ. ಕಡೆ ಪಕ್ಷ ಅಲ್ಲಿ ಅವಳ ಕ್ಷೇಮ ಸಮಾಚಾರ ವಾರ್ತೆಯನ್ನಾದರೂ ತಿಳಿದು ಬರುವ ವ್ಯವಸ್ಥೆ ಮಾಡಬಾರದೆ? ಇಲ್ಲ ಊರ್ಮಿಳೆ, ಈ ವಿಚಾರದಲ್ಲಿ ನಾನು ಅಸಹಾಯಕ. ಸಹೋದರನ ಅಣತಿ ಇಲ್ಲದೆ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಆ ಯೋಚನೆಯನ್ನು ಬಿಡು. ಅಮ್ಮ ಅಮ್ಮ ಬನ್ನಿ ಮಕ್ಕಳೇ, ಬನ್ನಿ. ಅಮ್ಮ, ಈ ದಿನ ಗುರುಗಳು ನಮಗೆ ರಾಮಾಯಣ ಕಾವ್ಯ ಗಾಯನವನ್ನು ಆರಂಭಿಸಿದರು. ನಮಗೆ ಸರಸ್ವತಿ ಒಲಿದಿದ್ದಾಳೆ, ನಾವು ಉತ್ತಮವಾಗಿ ಹಾಡುತ್ತೇವೆಂದು ಶ್ಲಾಘಿಸಿದರಮ್ಮ. ಬಹಳ ಸಂತೋಷವಾಯಿತು ಮಕ್ಕಳೇ. ರಾಮಾಯಣವೆಂದರೆ ಅದು ಅಂತಿಂತ ಕಾವ್ಯವಲ್ಲ, ಮಹಿಮಾನ್ವಿತವಾದ ಕಾವ್ಯ. ಅದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಕಲಿತು ಹಾಡಬೇಕು. ಖಂಡಿತ ಹಾಗೇ ಮಾಡುತ್ತೇವಮ್ಮ. ಗುರುಗಳು ನಮಗೆ ಶ್ರೀರಾಮನ ಸದ್ಗುಣಗಳು ಪರಾಕ್ರಮಗಳನ್ನೆಲ್ಲ ತಿಳಿಸಿದರು. ಶ್ರೀರಾಮ ಕೇವಲ ದುಷ್ಟರ ಸಂಹಾರದಲ್ಲಿ ಮಾತ್ರ ಸಮರ್ಥನಲ್ಲ, ಅವನು ಕರುಣಾಮಯ, ದೀನವತ್ಸಲ, ಸತ್ಯ ಪರಾಕ್ರಮ ಎಂದು ಹೇಳಿದರು. ಶ್ರೀರಾಮನ ಬಗ್ಗೆ ನೀವು ತಿಳಿದಿದ್ದು ಒಳ್ಳೆಯದೇ ಆಯಿತು. ನೀವು ನಿತ್ಯ ಪುರುಷೋತ್ತಮನಿಗೆ ಭಕ್ತಿಯಿಂದ ವಂದಿಸಿ ಕಾವ್ಯ ಗಾಯನವನ್ನು ಅಭ್ಯಾಸ ಮಾಡಿ. ಹಾಗೇ ಮಾಡುತ್ತೇವಮ್ಮ. ರಾಮಾಯಣ ಕಾವ್ಯವನ್ನು ಹಾಡಿ ಎಲ್ಲಾ ಕಡೆ ಪ್ರಚಾರ ಮಾಡಬೇಕೆಂದು ಗುರುಗಳು ನಮಗೆ ಹೇಳಿದ್ದಾರೆ. ಅಂಥ ಮಹಾವ್ಯಕ್ತಿಯನ್ನು ಕುರಿತ ಕಾವ್ಯವನ್ನು ಹಾಡುವುದು ನಮ್ಮ ಭಾಗ್ಯವಲ್ಲವೇನಮ್ಮ? ಹೌದು ಮಕ್ಕಳೇ, ಹಾಡುವುದು ನಿಮ್ಮ ಭಾಗ್ಯ, ಕೇಳಿ ಆನಂದ ಪಡುವುದು ನನ್ನ ಭಾಗ್ಯ. ಅಮ್ಮ, ನೀನು ಎಂದಾದರೂ ಆ ಶ್ರೀರಾಮನನ್ನು ನೋಡಿರುವೆಯಾ? ನಾನೇ? ಅದು ಅದು ಆ ಶ್ರೀರಾಮ ನೋಡಲು ಹೇಗಿರುವನಮ್ಮ? ಮಕ್ಕಳೇ, ರಾಮನ ವಿಷಯವೇನಿದ್ದರೂ ಗುರುಗಳನ್ನೇ ಕೇಳಬೇಕು. ಅವರು ಎಲ್ಲವನ್ನೂ ಹೇಳುತ್ತಾರೆ. ನೀವು ಮಾತ್ರ ಶ್ರದ್ಧೆಯಿಂದ ಗಾಯನವನ್ನು ಅಭ್ಯಾಸ ಮಾಡಬೇಕು. ಹಾಗೇ ಆಗಲಮ್ಮ. ಈಗ ನಾವು ಸ್ವಲ್ಪ ಹೊತ್ತು ಆಟವಾಡಿ ಬರುತ್ತೇವಮ್ಮ. ಹಾಗೆ ಆಗಲಿ, ಹೋಗಿ ಬನ್ನಿ. ಯಾವ ಆಟ ಆಡೋಣ? ಸಹೋದರ, ನನ್ನ ನೆನಪು ಮಾಡಿಕೊಂಡೆ ಅಂತೆ. ಬಾ ಲಕ್ಷ್ಮಣ, ನಿನಗೊಂದು ಸಂತೋಷದ ವಿಷಯವನ್ನು ತಿಳಿಸಬೇಕಾಗಿದೆ. ಏನು ಸಂತೋಷದ ವಿಷಯವೇ? ಅದೇನೆಂದು ಹೇಳಿ ಸಹೋದರ, ಅದನ್ನು ತಿಳಿಯಲು ನನ್ನ ಮನಸ್ಸು ಕಾತರಿಸುತ್ತಿದೆ. ಲಕ್ಷ್ಮಣ, ಬಹಳ ಕಾಲದಿಂದ ದೂರವಿರುವ ನಮ್ಮ ಪ್ರೀತಿ ಪಾತ್ರರು ಮರಳಿ ಬಂದರೆ ನಮಗೆ ಸಂತೋಷವಾಗುವುದಿಲ್ಲವೇ? ಖಂಡಿತ, ಅದು ದೊಡ್ಡ ಭಾಗ್ಯವೇ ಸರಿ. ಪ್ರಿಯ ಸಹೋದರ, ನೀನು ಅತ್ತಿಗೆಯನ್ನು ಮರಳಿ ಅಯೋಧ್ಯೆಗೆ ಕರೆಸುವ ನಿರ್ಧಾರ ಮಾಡಿರುವುದನ್ನು ತಿಳಿದರೆ ನಮ್ಮ ಸಹೋದರರು, ಅತ್ತಿಗೆಯ ಸಹೋದರಿಯರು ಬಹಳ ಸಂತೋಷ ಪಡುತ್ತಾರೆ. ಆತುರದಲ್ಲಿ ಏನೇನೋ ಅಂದುಕೊಳ್ಳಬೇಡ ಲಕ್ಷ್ಮಣ. ನಾನು ಸೀತೆಯನ್ನು ಮರಳಿ ಕರೆಸುತ್ತಿರುವೆನೆಂದು ಎಲ್ಲಿ ಹೇಳಿದೆ? ಅತ್ಯಂತ ಪ್ರೀತಿ ಪಾತ್ರರು ಎಂದೇ ಇಲ್ಲ, ಅತ್ತಿಗೆಗಿಂತ ಪ್ರೀತಿ ಪಾತ್ರರು ಬೇರೆ ಯಾರಿದ್ದಾರೆ? 12 ವರ್ಷಗಳಿಂದ ದೂರವಿರುವವರು ಅವರೇ ಅಲ್ಲವೇ? ಲಕ್ಷ್ಮಣ, ನನಗೆ ಸೀತೆ ಒಬ್ಬಳೇ ಪ್ರೀತಿ ಪಾತ್ರಳೆ. ನಮ್ಮ ಸೋದರ ಶತ್ರುಘ್ನ ನಮ್ಮಿಂದ ಬಹುಕಾಲದಿಂದ ದೂರವಿರುವನಲ್ಲವೇ? ಲವಣಾಸುರನ ಸಂಹಾರಕ್ಕೆಂದು ಹೋದ ಅವನು ಇನ್ನೂ ಮರಳಿ ಬರಲಿಲ್ಲವಲ್ಲವೇ? ಹೌದು,
ಶತ್ರುಘ್ನ ನಮ್ಮಿಂದ ದೂರವಾಗಿ ಹಲವು ವರ್ಷಗಳೇ ಕಳೆದಿವೆ. ತಕ್ಷಣ ನನಗೆ ಅತ್ತಿಗೆ ನೆನಪು ಬಂತು. ಅದಿರಲಿ, ಶತ್ರುಘ್ನ ಮರಳಿ ಬರುತ್ತಿರುವನೇ? ಹೌದು ಲಕ್ಷ್ಮಣ, ನಮ್ಮೆಲ್ಲರನ್ನು ನೋಡಿ ಬಹಳ ಕಾಲವಾಯಿತೆಂದು ನಮ್ಮನ್ನು ನೋಡುವ ಅಪೇಕ್ಷೆ ವ್ಯಕ್ತಪಡಿಸಿ ಒಂದು ಪತ್ರ ಕಳಿಸಿದ್ದ. ಅವನು ಬರುವಂತೆ ನಾನೇ ಸಂದೇಶ ಕಳಿಸಿದ್ದೇನೆ. ಅವನು ಈಗಾಗಲೇ ಹೊರಟಿರುತ್ತಾನೆ. ಒಂದೆರಡು ದಿನದಲ್ಲಿ ಬಂದು ಬಿಡಬಹುದು. ಶತ್ರುಘ್ನನನ್ನು ಮತ್ತೆ ಕಾಣುವುದು ಸಂತೋಷದ ವಿಷಯ. ಬೇಸರ ಪಟ್ಟುಕೊಳ್ಳಬೇಡ ಲಕ್ಷ್ಮಣ. ದೈವ ಸಂಕಲ್ಪವಿದ್ದರೆ ಮುಂದೊಂದು ದಿನ ನೀನು ನಿನ್ನ ಅತ್ತಿಗೆಯನ್ನು ನೋಡುವ ಭಾಗ್ಯ ದೊರೆಯಬಹುದು. ನೀನಿನ್ನು ಹೊರಡು. ಶ್ರೀರಾಮಾಯಣ ಕಾವ್ಯವಿದು ಪರಮ ಪಾವನ ಮಂತ್ರವಿದು. ಸಕಲ ನೀತಿಗಳು ಧರ್ಮದ ಸೂತ್ರವ ತಿಳಿಸುವ ಮಹಾಕಾವ್ಯವಿದು. ಅತುಲ ಗುಣ ಪರಿಶೋಭಿತ ರಘುವಂಶ ಸಂಜಾತನ ಚರಿತೆಯಿದು. ದಶರಥ ನಂದನ ಸೀತಾಪತಿ ಶ್ರೀರಾಮನ ಕಥನವಿದು. ಶ್ರೀರಾಮಾಯಣ ಕಾವ್ಯವಿದು ಪರಮ ಪಾವನ ಮಂತ್ರವಿದು. ಧರೆಯೊಳು ಪಾವನ ಅಯೋಧ್ಯ ನಗರಿ, ಅದರೊಳು ಹರಿಯುವ ಸರಯೂ ಲಹರಿ. ಸುಖ ಸಂತೋಷವ ಭೋಗ ಭಾಗ್ಯದಲ್ಲಿ ಸಕಲ ಜನರು ಬಾಳುತ್ತ ಮೆರೆಯುವ ಈ ಸಿರಿ. ಶ್ರೀರಾಮಾಯಣ ಕಾವ್ಯವಿದು ಪರಮ ಪಾವನ ಮಂತ್ರವಿದು. ಪರಮ ಪಾವನ ಮಂತ್ರವಿದು. ಪೂಜ್ಯರೇ, ಅಯೋಧ್ಯೆಯಿಂದ ಮಧುಪುರಿಗೆ ಹೊರಟಾಗ ಮರಳಿ ಬಂದು ಹೋಗುವುದಾಗಿ ಹೇಳಿದ್ದೆ. ಅದರಂತೆ ಬಂದಿದ್ದೇನೆ. ನಿಮ್ಮ ಅನುಗ್ರಹವನ್ನು ನಿರೀಕ್ಷಿಸುತ್ತೇನೆ. ನಿನಗೆ ಮಂಗಳವಾಗಲಿ ದಶರಥನಂದನ. ಶ್ರೀರಾಮನ ಆಜ್ಞೆಯಂತೆ ಲವಣಾಸುರನನ್ನು ಸಂಹಾರ ಮಾಡಿ ಮಧುಪುರಿಯನ್ನು ನೂತನವಾಗಿ ನಿರ್ಮಿಸಿ 12 ವರ್ಷಗಳ ನಂತರ ಅಯೋಧ್ಯೆಗೆ ಮರಳುತ್ತಿರುವೆ. ಹೌದು ಪೂಜ್ಯರೇ. ಚವನ ಮೊದಲಾದ ಮಹರ್ಷಿಗಳ ಅಪೇಕ್ಷೆಯಂತೆ ಶ್ರೀರಾಮ ಅನುಗ್ರಹಿಸಿದ ದಿವ್ಯಾಸ್ತ್ರದಿಂದ ನಾನು ಲವಣಾಸುರನನ್ನು ಸಂಹಾರ ಮಾಡಿದೆ. ಅದರಿಂದ ದೇವತೆಗಳು ಸಂತೋಷಗೊಂಡು ನನ್ನನ್ನು ಅನುಗ್ರಹಿಸಿದರು. ಆ ಮಧುಪುರಿ ಶೀಘ್ರದಲ್ಲೇ ಸುಂದರವಾದ ನನ್ನ ರಾಜಧಾನಿಯಾಗಲಿ ಎಂದು ಅನುಗ್ರಹಿಸಿ ಎಂದು ಬೇಡಿದೆ. ದೇವತೆಗಳು ಮುಂದೆ ಅದು ಶೂರಸೇನೆ ಎಂಬ ದೇಶವಾಗುತ್ತದೆಂದು ಹೇಳಿದರು. ಈಗ ಅದು ಸಮೃದ್ಧವಾದ ವೈಭವದ ನಗರವಾಗಿ ನಿರ್ಮಾಣಗೊಂಡಿದೆ. ಆದರೆ ನನ್ನ ಪ್ರಿಯ ಸೋದರ ಶ್ರೀರಾಮಚಂದ್ರ ಮತ್ತು ನನ್ನ ಇತರ ಸೋದರರಿಂದ ದೂರವಾಗಿ ತುಂಬ ನೊಂದು ಈಗ ಅವರನ್ನು ಕಾಣುವ ಆಸೆಯಿಂದ ಹೊರಟಿದ್ದೇನೆ ಪೂಜ್ಯರೇ. ನಮಗೆ ತುಂಬಾ ಸಂತೋಷವಾಗಿದೆ ಶತ್ರುಘ್ನ. ಆ ಲವಣಾಸುರನನ್ನು ಕೊಂದು ಲೋಕೋಪಕಾರವನ್ನು ಮಾಡಿದೆ. ಅದಕ್ಕೆ ಕಾರಣ ನಿಮ್ಮಂಥ ಮಹರ್ಷಿಗಳ ಆಶೀರ್ವಾದ ಮತ್ತು ನನ್ನ ಸೋದರ ನೀಡಿದ ದಿವ್ಯಾಸ್ತ್ರ. ಏನೇ ಆಗಲಿ, ನಿನ್ನಿಂದಾಗಿ ಲವಣಾಸುರನ ಮಹಾಭಯ ನಿವಾರಣೆಯಾಯಿತು. ನಿನ್ನ ಸೋದರನಿಂದ ರಾವಣನ ಸಂಹಾರವಾಯಿತು. ನಿನ್ನಿಂದ ಲವಣಾಸುರನ ಸಂಹಾರವಾಯಿತು. ನೀನು ದೇವತೆಗಳ ಕೃಪೆಗೂ ಪಾತ್ರನಾದ ಶತ್ರುಘ್ನ. ಹೌದು ಪೂಜ್ಯರೇ. ನೀನು ಲವಣಾಸುರನೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ನಾನು ಇಂದ್ರ ಸಭೆಯಲ್ಲಿದ್ದೆ. ಹೀಗಾಗಿ ಆ ಯುದ್ಧವನ್ನು ಪ್ರತ್ಯಕ್ಷ ನೋಡುವ ಭಾಗ್ಯ ನನಗೂ ಲಭಿಸಿತು. ಶತ್ರುಘ್ನ, ನಿನ್ನ ಮೇಲೆ ನನಗೆ ಅಪಾರವಾದ ಪ್ರೇಮವಿದೆ.
ನಿಮ್ಮ ಪ್ರೇಮಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಪೂಜ್ಯರೇ. ನಾನು ಅಯೋಧ್ಯೆಗೆ ತೆರಳಲು ತಮ್ಮ ಅನುಮತಿ ಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಸೀತೆ ಸಹನೆಗೆ ಸೋತಿತು, ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.